ಕೋಡುಬಳೆ ಅಂದ್ರೆ ಅಡುಕಲೆ. ಕಳೆದೊಂದು ವಾರದಿಂದ ನೀಟ್ ಗದ್ದಲಕ್ಕೆ ಸಂಸತ್ ಕಲಾಪ ಬಲಿಯಾಗ್ತಲೇ ಇದೆ. ನಿನ್ನೆ ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಮಸೂದೆಯನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ವಿಪಕ್ಷಗಳು ಸದನದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದ್ವು. ಇವತ್ತು ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಮತ್ತೊಂದು ಸುತ್ತಿನ ಜಟಾಪಟಿ ಏರ್ಪಡುವ ಎಲ್ಲ ಸಾಧ್ಯತೆ ಇದೆ. ये सदन है जो दुनिया का सबसे बड़ा लोकतंत्र है. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. Never happened in the history of India. इन्होंने अभी भी एफआईआर दर्ज की है स्टूडेंट्स के खिलाफ. ये सरकार उनकी चेतना को चुनौती नहीं दे सकती है. पहले दिन तो वो कह रहे थे कि चर्चा करना चाहिए, एग्जाम का मामला है, बच्चों का मामला है. ಆರನೇ ದಿನವೂ ಸಂಸತ್ನಲ್ಲಿ ವಿಪಕ್ಷಗಳ ನೀಟ್ ಲಾಠಿ ಚಾರ್ಜ್ ಸಮರ. ಪ್ರಧಾನಿ ಕ್ಷಮೆ ಕೇಳಬೇಕು, ಅಮಿತ್ ಶಾ ಉತ್ತರ ಕೊಡಬೇಕೆಂದ ಪಟ್ಟು. ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗಿ 6 ದಿನ ಕಳೆದರೂ ಆಕ್ರೋಶದ ಜ್ವಾಲೆ ಇನ್ನೂ ತಣ್ಣಗಾಗಿಲ್ಲ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ರು. ಖುದ್ದು ಪ್ರಧಾನಿ ಮೋದಿ ಟಾಸ್ಕ್ ಫೋರ್ಸ್ ರಚನೆಯ ಭರವಸೆ ನೀಡಿದ್ರು. ವಿಪಕ್ಷಗಳ ರೋಷ ಮಾತ್ರ ಕಡಿಮೆಯಾಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ದೆಹಲಿಯಲ್ಲಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್. ಈ ವಿಚಾರವಾಗಿ ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲೇಬೇಕು ಹಾಗೂ ಪ್ರಧಾನಿ ಮೋದಿ ಕ್ಷಮೆ ಕೇಳಬೇಕು ಅಂತ ಇಂಡಿಯಾ ಮೈತ್ರಿಕೂಟ ಪಟ್ಟು ಹಿಡಿದಿದೆ. ಸಂಸತ್ತಿನ ಒಳಗೋ ಹೊರಗೋ ಪ್ರತಿಭಟನೆ ನಡೆಸಿದೆ. ಒಂದೆಡೆ ವಿಪಕ್ಷಗಳ ಆಕ್ರೋಶ ಮುಗಿಲು ಮುಟ್ಟಿದ್ರೆ, ಇನ್ನೊಂದೆಡೆ ಪ್ರಶ್ನೆ ಪತ್ರಿಕೆ ಲೀಕ್ ದಂಧೆಗೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಕಠಿಣ ಬ್ರಹ್ಮಾಸ್ತ್ರವೊಂದನ್ನ ಪ್ರಯೋಗಿಸಿದೆ. ಸಚಿವ ಜಿತೇಂದ್ರ ಸಿಂಗ್ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಯ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಿದ್ದಾರೆ. I rise to move for leave to introduce the public examinations bracket prevention of unfair means amendment bill 2026 to amend the public examination prevention of unfair means bill 2024. Thank you, Speaker sir. ಮಸೂದೆ ಕುರಿತು ಸಂಸತ್ತಿನಲ್ಲಿ ಚರ್ಚೆ ನಡೆಯಲಿದೆ. 10 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನು ನೀಡಲಾಗಿದೆ. ಹೊರಗಡೆ ನಾಯಕರ ಪ್ರತಿಭಟನೆಯಾದರೆ ಒಳಗಡೆ ಉಭಯ ಸದನಗಳು ಅಕ್ಷರಶಃ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿದ್ವು. ರಾಜ್ಯಸಭೆ ಆರಂಭವಾಗುತ್ತಲೇ ಸಿಡಿದೆದ್ದ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸರ್ಕಾರದ ವಿರುದ್ಧ ಅಕ್ಷರಶಃ ಗುಡುಗಿದ್ರು. It is never happened in the history of India that the boys were beaten and they were dragged. ಆತ ಖರ್ಗೆ ಆಕ್ರೋಶ ಹೊರಹಾಕ್ತಿದ್ರೆ, ಈತ ಲೋಕಸಭೆಯಲ್ಲಿ ಅಮಿತ್ ಶಾ ಉತ್ತರಕ್ಕೆ ಪಟ್ಟು ಹಿಡಿದು ವಿಪಕ್ಷಗಳು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ವು. ಈ ವೇಳೆ ಸಚಿವ ಕಿರಣ್ ರಿಜಿಜು ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿಯೇ ಗದ್ದಲ ಸೃಷ್ಟಿಸುತ್ತಿದೆ ಅಂತ ಆರೋಪಿಸಿದ್ರು. मैं बहुत दुखी मन के साथ कह रहा हूँ. पहले दिन तो वो कह रहे थे कि चर्चा करना चाहिए, एग्जाम का मामला है, बच्चों का मामला है. अब जब चर्चा करने के लिए इतना महत्वपूर्ण बिल लेकर के जब आया है, टाइम भी दे चुके हैं 6 घंटे स्पीकर साहब ने, और टाइम देंगे, आप चाहते तो और टाइम देंगे, फिर भी ये कर रहे हैं. ये अच्छा नहीं लग रहे हैं. मैं कांग्रेस के साथियों को कहना चाहता हूँ, ऐसा काम मत कीजिए. ರಾಜೀನಾಮೆ ಬಳಿಕ ಮೊದಲ ಬಾರಿಗೆ ಸಂಸತ್ಗೆ ಪ್ರಧಾನಿ ಎಂಟ್ರಿ, ಭವ್ಯ ಸ್ವಾಗತ. ಹೌದು, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಧರ್ಮೇಂದ್ರ ಪ್ರಧಾನ್ ಇಂದು ಸಂಸತ್ಗೆ ಆಗಮಿಸಿದ್ರು. ಈ ವೇಳೆ ಪ್ರಧಾನ್ಗೆ ಎನ್ಡಿಎ ಸಂಸದರು ಸಂಸತ್ನಲ್ಲಿ ಶಾಲು ಹೊದಿಸಿ ಪಗಡಿ ತೊಡಿಸಿ ಭವ್ಯ ಸ್ವಾಗತ ಕೋರಿದ್ದಾರೆ. ಈ ವೇಳೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಇಟ್ಸ್ ಹ್ಯಾಪನ್ಸ್ ಅಂತ ಕಾಲೆಳೆಯೋಕೆ ಮುಂದಾಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪ್ರಧಾನ್ ನಾನೊಬ್ಬ ಸ್ಟ್ರೀಟ್ ಫೈಟರ್ ಎಂದಿದ್ದಾರೆ.
ಮುಂಗಾರು ಅಧಿವೇಶನ ಆರಂಭವಾಗಿ ವಾರ ಕಳೆದರೂ ಒಂದೇ ಒಂದು ದಿನ ಸುಗಮ ಕಲಾಪ ನಡೆದಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ಪೇಪರ್ ಲೀಕ್ ದಂಧೆ ಇದೀಗ ಸಂಸತ್ತಿನ ಕಲಾಪವನ್ನೇ ಬಲಿ ಪಡೆಯುತ್ತಿದೆ. ಕೇಂದ್ರದ ಹೊಸ ಬಿಲ್ ಅನ್ನೋ ಬ್ರಹ್ಮಾಸ್ತ್ರ ವಿಪಕ್ಷಗಳ ಈ ಹೋರಾಟವನ್ನ ತಣ್ಣಗಾಗಿಸುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.